ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ನವೆಂಬರ್ 16ನೇ ತಾರೀಕು ಪಥಸಂಚಲನ ನಡೆಸಬಹುದು ಅಂತೇಳಿ ಅನುಮತಿ ಕೊಟ್ಟಿದೆ ಕೋರ್ಟ್. ಮಧ್ಯಾಹ್ನ 3:35ರಿಂದ 5:45ರವರೆಗೆ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕೋರ್ಟ್. 2:30ಕ್ಕೆ ಕೋರ್ಟ್ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೆದಿದೆ. 350 ಜನರಿಗೆ ಮಾತ್ರ ಪಥಸಂಚಲನಕ್ಕೆ ಅವಕಾಶ ಇದೆ. ಕೋರ್ಟ್ ಕೊಟ್ಟಿರುವಂತಹ ಅನುಮತಿ ಕೆಲವೊಂದು ಷರತ್ತುಗಳಿವೆ. ಬ್ಯಾಂಡ್ನ 50 ಮಂದಿ ಸೇರಿದಂತೆ 350 ಜನರಿಗೆ ಪರ್ಮಿಷನ್ ಸಿಕ್ಕಿದೆ. ಆರ್ಎಸ್ಎಸ್ ಒಂದು ಅರ್ಜಿಯನ್ನ ಹಾಕೊಂಡಿತ್ತು. ನವೆಂಬರ್ 13 ಅಂದ್ರೆ ಇವತ್ತು ಅಥವಾ 16ನೇ ತಾರೀಕು ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ. 3:30ರಿಂದ 6:30ವರೆಗೂ ಅಂತ ಅವರು ಅನುಮತಿ ಕೇಳಿದ್ರು. ಆದರೆ ಕೋರ್ಟ್ ಕೆಲವೊಂದು ಷರತ್ತುಗಳನ್ನ ಇಲ್ಲಿ ವಿಧಿಸಿದೆ. 3:35ರಿಂದ 5:45ರವರೆಗೆ ಪಥಸಂಚಲನ ಮಾಡಬಹುದು. ಈ ಬ್ಯಾಂಡ್ನಲ್ಲಿರುವಂಥ ಜನರನ್ನು ಸೇರಿಸಿ 350 ಜನರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ. ಇದು ಚಿತ್ತಾಪುರದಲ್ಲಿ ನಡೆಸುವಂಥ ಪಥಸಂಚಲನಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ಮಾಡಲೇಬೇಕು ಅಂತ ಆರ್ಎಸ್ಎಸ್ನವರು ಪರ್ಮಿಷನ್ ಕೇಳಿದ್ರು. ಇದರ ಸಂಬಂಧ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀತಾ ಇತ್ತು. ಇವತ್ತು 2:30ಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ಸದ್ಯ ಈಗ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ನವೆಂಬರ್ 16ನೇ ತಾರೀಕು 3:35ರಿಂದ 5:45ರವರೆಗೆ 350 ಜನರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಬಹುದು. ಇನ್ನೂ ಕೆಲವೊಂದು ಷರತ್ತುಗಳು ಇರ್ತವೆ. ಅದನ್ನು ಅವರಿಗೇನೆ ಕೋರ್ಟ್ನ ಆದೇಶದಲ್ಲಿ ತಿಳಿಸಲಾಗಿರುತ್ತೆ. ಈ ಹಿಂದೆ ಕೂಡ ಸರ್ಕಾರ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿತ್ತು, ಸೂಚನೆ ಕೊಟ್ಟಿತ್ತು ಯಾವ ರೀತಿಯಾಗಿ ಪಥಸಂಚಲನ ಆಗಬೇಕು ಅಂತ. ಅಂದರೆ ಯಾವುದೇ ಧರ್ಮಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಾಗಿ ಅವ್ರ ಘೋಷಣೆ ಕೂಗ್ಬೋದು, ಧಕ್ಕೆ ಆಗೋ ರೀತಿಯಾಗಿ ಕೂಗಬಾರ್ದು. ಜೊತೆಗೆ ಯಾವುದೇ ಒಂದು ಧರ್ಮವನ್ನು ನಿಂದಿಸೋ ರೀತಿಯಾಗಿ ಮಾತನಾಡಬಾರ್ದು. ಮತ್ತು ಯಾವುದೇ ಪಾವಿತ್ರತೆಯನ್ನು ಕಾಪಾಡುವಂಥ ಸಂದರ್ಭ ಅದು ದೇವಸ್ಥಾನ ಇರಲಿ ಅಥವಾ ಮಸೀದಿ ಇರಲಿ, ಅಲ್ಲಿ ಗಲಾಟೆ ಗದ್ದಲಗಳಿಗೆ ಎಡೆ ಮಾಡಿಕೊಡೋ ರೀತಿಯಾಗಿ ವರ್ತಿಸಬಾರ್ದು. ಇವೆಲ್ಲವೂ ಕೂಡ ಸರ್ಕಾರವೇ ತನ್ನ ಒಂದು ಆದೇಶದಲ್ಲಿ ಮೆನ್ಷನ್ ಮಾಡಿತ್ತು. ಇವತ್ತು ಕೋರ್ಟ್ ಕೂಡ ಅನುಮತಿ ಕೊಟ್ಟಿದೆ. ಅದರಲ್ಲಿ ಬ್ಯಾಂಡ್ನ 50 ಮಂದಿ ಸೇರಿದಂತೆ ಒಟ್ಟು 350 ಜನರು ಆರ್ಎಸ್ಎಸ್ ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ಮಾಡಬಹುದು. ಜೊತೆಗೆ ಅವರು ಮಾರ್ಗವನ್ನು ಕೊಟ್ಟಿರ್ತಾರೆ, ಯಾವ ಮಾರ್ಗದಿಂದ ಎಲ್ಲಿಗೆ ಹೋಗ್ತೀವಿ ಅಂತ. ಅದನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಪಥಸಂಚಲನ ಮಾಡುವಂತಿಲ್ಲ. ಮತ್ತು ಯಾವುದೇ ದುರುದ್ದೇಶಪೂರಿತವಾದಂಥ ಭಾಷಣಗಳನ್ನು ಮಾಡುವಂತಿಲ್ಲ. ಇವೆಲ್ಲವೂ ಕೂಡ ಕಂಡೀಷನ್ಸ್ ಇರುತ್ತೆ, ಅದರಂತೆಯೇ ನಡೆಸಬೇಕಾಗುತ್ತೆ. ಹೀಗಾಗಿ ಈಗ RSSಗೆ ಅನುಮತಿಯಂತೂ ಸಿಕ್ಕಿದ್ದಾಗಿದೆ. 16ನೇ ತಾರೀಕು ಬೇಕು ಅಂತ ಹೇಳಿದ್ರು, 16ಕ್ಕೆ ಸಿಕ್ಕಿದೆ. ಇವತ್ತು ಬೇಕು ಅಂತ ಕೇಳಿದ್ರು, ಬಟ್ ಇವತ್ತು ವಿಚಾರಣೆ ಶುರುವಾಗಿದ್ದೆ 2:30ಕ್ಕೆ. ಇನ್ನೆಷ್ಟೊತ್ತಿಗೆ ಪಥಸಂಚಲನಕ್ಕೆ ಅನುಮತಿ ಇರುತ್ತೆ. ಹಾಗಾಗಿ 16ನೇ ತಾರೀಕಿಗೆ ಈಗ ಅವಕಾಶ ಸಿಕ್ಕಿದೆ. ಅವರ ರೂಪುರೇಷೆ ಅದೆಲ್ಲವನ್ನು ಕೂಡ ನೋಡಿರ್ತಾರೆ. ಸ್ಥಳೀಯ ಪೊಲೀಸ್ ಸ್ಟೇಷನ್ನಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನೋದು ಕೂಡ ರಾಜ್ಯ ಸರ್ಕಾರ ಮಾಡಿರುವಂಥ ಒಂದು ಆದೇಶ. ಇದೆಲ್ಲವನ್ನು ಕೂಡ ಅಪ್ಲೈ ಮಾಡಿಕೊಂಡೇ ಅವರು ಪಥಸಂಚಲನವನ್ನು ನಡೆಸಬೇಕಾಗುತ್ತೆ. ಇದರಿಂದ ಯಾವುದೇ ಧರ್ಮಕ್ಕೆ, ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಬಾರ್ದು. ಅಲ್ಲಿ ಯಾವುದೇ ರೀತಿಯಾಗಿ ದ್ವೇಷಪೂರಿತ ಭಾಷಣಗಳನ್ನು ಮಾಡಬಾರ್ದು. ಇವೆಲ್ಲವೂ ಕೂಡ ಇರುವಂಥ ಕಂಡೀಷನ್ಸ್ ಅನ್ನೋದ್ರಿಗಿಂತ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾದಂಥ ಒಂದಷ್ಟು ನಿಯಮಗಳಿದೆ. ಇದನ್ನು ಪಾಲಿಸಲೇಬೇಕಾಗುತ್ತೆ. ಅದು ಯಾರೇ ಆಗಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮೋಟಿವೇಟ್ ಮಾಡಬೇಕೇ ವಿನಃ ಪ್ರಚೋದನೆ, ಕೆಟ್ಟ ಕೆಲಸಗಳಿಗೆ ಪ್ರಚೋದನೆ ಮಾಡುವಂತೆ ಇರಬಾರ್ದು. ಸದ್ಯ ನೋಡೋಣ. ಈಗ 3:35ರಿಂದ 5:45ವರೆಗೂ ಕೂಡ 16ನೇ ತಾರೀಕು ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅವಕಾಶ ಸಿಕ್ಕಿದೆ. ಬ್ಯಾಂಡ್ 50 ಜನ, ಅದ್ರ ಜೊತೆಗೆ ಎಲ್ಲರೂ ಉಳಿದಂಥವ್ರು ಯಾರ್ಯಾರು ಭಾಗಿಯಾಗ್ತಾರೋ ಒಟ್ಟು 350 ಜನರು ಮಾತ್ರ ಭಾಗಿಯಾಗಬಹುದು. ಅದರ ನಂತರದಲ್ಲಿ ಯಾರೂ ಕೂಡ ಅಲ್ಲಿ ಸೇರುವಂತಿಲ್ಲ. ಅಷ್ಟೇ ಜನ, 350 ಜನರಿಗೆ ಅನುಮತಿ ಇದೆ. ಸಮಯನೂ ಅಷ್ಟೇ, 3:35ರಿಂದ 5:45 ಅಷ್ಟರ ಒಳಗೇನೆ ನೀವು ಯಾವ ಮಾರ್ಗದಲ್ಲಿ ಸಾಗಬೇಕು, ಪಥಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದ್ರ ಪ್ರಕಾರ ಮಾಡಬೇಕಾಗತ್ತೆ. ಇಲ್ಲಿ ಬರೀ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಅನುಮತಿ ಅಲ್ಲ, ನಿಮಗೆ ಕೋರ್ಟೇ ಅನುಮತಿ ಕೊಟ್ಟಿದೆ. ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಇಂಥ ಸಮಯಕ್ಕೆ ಶುರುವಾಗಿ ಇಂಥ ಸಮಯಕ್ಕೆ ಮುಗಿಬೇಕು. ನೀವೇನಲ್ಲಿ ಮಾರ್ಗವನ್ನು ಕೊಟ್ಟಿದ್ದೀರಿ, ಯಾವ ಮಾರ್ಗದಲ್ಲಿ ಸಾಕ್ತೀವಿ ಅಂತ, ಅದೇ ಮಾರ್ಗದಲ್ಲೇ ಹೋಗಿ ಮುಗಿಸ್ಬೇಕಾಗುತ್ತೆ. ಸದ್ಯ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ RSS ಕೊನೆಗೂ ಕೂಡ ಈಗ ಅನುಮತಿ ಪಡ್ಕೊಂಡಿದೆ. ಕೋರ್ಟೇ ನೀಡಿರುವಂಥ ಅನುಮತಿ ಇದು.
ನೋಡಿ, ಪಥಸಂಚಲನ ಮಾಡಬೇಕು ಅಂತ ಅಂದ್ರೆ RSSಗೆ ಸರ್ಕಾರ, ರಾಜ್ಯ ಸರ್ಕಾರ ಏನಿದೆ ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕಿತ್ತು. ಅಂದ್ರೆ ಅದು RSS ಆಗಲಿ, DSS ಆಗಲಿ, ಇನ್ನೊಂದು ಮತ್ತೊಂದು ಯಾವುದೇ ಸಂಘಟನೆಗಳೇ ಆಗಲಿ, ಏನೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅಂದ್ರೂ ಕೂಡ ಸರ್ಕಾರದಿಂದ ಅನುಮತಿ ಪಡ್ಕೊಳ್ಬೇಕು ಅಂತೇಳಿ. ಅಂದ್ರೆ ಸರ್ಕಾರದಿಂದ ಅನುಮತಿ ಅಂದ್ರೆ CM ಸಿದ್ದರಾಮಯ್ಯನವರಿಗೆ ಪತ್ರ ಬರಿಬೇಕಾ? ಇಲ್ಲ, ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಪತ್ರವನ್ನ ಬರೆದು ನಿಮ್ಮ ಕಾರ್ಯಕ್ರಮದ ರೂಪುರೇಷೆ ಏನಿದೆ, ನೀವು ಯಾವ ಮಾರ್ಗವಾಗಿ ಸಾಕ್ತೀರಿ, ಏನು ಭಾಷಣ ಇರುತ್ತೆ, ಆ ಕಾರ್ಯಕ್ರಮದ ಉದ್ದೇಶ ಏನು, ಅದೆಲ್ಲದ್ರ ಬಗ್ಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಒಂದು ಮನವಿ ಮಾಡಿಕೊಂಡ್ರೆ ಓಕೆ, ಇವರು ಕರೆಕ್ಟಾಗಿ RSS ಆಗಲಿ ಅಥವಾ ಇನ್ನೊಂದು ಯಾವುದೋ ಸಂಘಟನೆ ಆಗಲಿ ಪಥಸಂಚಲನ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅನಿಸಿದ್ರೆ ಮಾತ್ರ ಅನುಮತಿ ಸಿಗ್ತಾ ಇತ್ತು. ಈ ವಿಚಾರ ಏನಿದೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಇದು ಕೋರ್ಟ್ವರೆಗೂ ಕೂಡ ಹೋಗಿತ್ತು. ಈಗ ಕೋರ್ಟ್ನಿಂದಾನೇ ಅನುಮತಿ ಸಿಕ್ಕಿದೆ. 350 ಜನರು ಈ RSSನ ಪಥಸಂಚಲನದಲ್ಲಿ ಭಾಗಿ ಆಗಬಹುದು ಅಂತ. ಯಾಕೆಂದರೆ ಈಗ ಸರ್ಕಾರ ಒಂದು ಆದೇಶವನ್ನು ತಂದಿದೆ. RSS ತನ್ನ ಚಟುವಟಿಕೆಗಳನ್ನು ಏಕಾಏಕಿಯಾಗಿ ಯಾವುದೇ ಸರ್ಕಾರಿ ಶಾಲೆಗಳಿರಲಿ ಅಥವಾ ಸಾರ್ವಜನಿಕ ಪ್ಲೇಸಸ್ ಇರಲಿ ಅಥವಾ ಯಾವುದೇ ಒಂದು ಸಾರ್ವಜನಿಕ ಕಟ್ಟಡ ಇರಲಿ ಅಲ್ಲಿ ಹೋಗಿ ತನ್ನ ಚಟುವಟಿಕೆಗಳನ್ನು ಮಾಡುವಂತಿಲ್ಲ, ಸರ್ಕಾರದಿಂದ ಅನುಮತಿ ಪಡಿಲೇಬೇಕು ಅಂತೇಳಿ. ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು BJP ಹಾಗೂ RSSನ ನಾಯಕರಿಂದ. ಯಾಕೆ ಈ ರೀತಿ ಆಗ್ತಾ ಇದ್ದೀರಾ, ಮೋಹನ್ ಭಾಗವತ್ ಸೇರಿದಂತೆಯೇ ಕೇಳ್ತಾ ಇದ್ರು, ನೀವೇನು ಬ್ರಿಟಿಷರ ಸರ್ಕಾರದ ರೀತಿ ಮಾಡ್ತೀರಾ ಹಾಗೆ ಹೀಗೆ ಅಂತ ಸಾಕಷ್ಟು ಚರ್ಚೆಗಳು ಗೊಂದಲಗಳೆಲ್ಲ ಆದ ನಂತರ ಈಗ ಕೋರ್ಟ್ ಒಂದು ಅನುಮತಿ ಕೊಟ್ಟಿದೆ. ಸೀಮಿತ ಜನರು, ಸೀಮಿತ ಸಮಯ, ಸೀಮಿತ ಜಾಗ ಅಥವಾ ಮಾರ್ಗ, ಅದರಲ್ಲಿ ಇವರು RSS ಪಥಸಂಚಲನವನ್ನು ಮಾಡ್ಬೋದು. ಈಗ ಸರ್ಕಾರದಿಂದನೇ ಕೊಟ್ಟಿರುವಂಥ ಒಂದು ಆದೇಶದ ಪ್ರಕಾರ ಯಾವುದೇ ರೀತಿಯಾಗಿ ಯಾವುದೇ ಧರ್ಮದವ್ರನ್ನ ಕೆರಳಿಸುವಂತೆ ಇವರು ಭಾಷಣ ಮಾಡುವಂತಿಲ್ಲ. ಯಾವ ಮಾರ್ಗದಲ್ಲಿ ಹೋಗ್ತಿರೋ ಆ ಮಾರ್ಗದಲ್ಲೂ ಕೂಡ ನಿಮ್ಮ ಘೋಷಣೆಗಳೇನಿದ್ದಾವೆ ಮತ್ತೊಂದು ಧರ್ಮೀಯರನ್ನ ಕೆಣಕುವಂತೆ ಇರಬಾರ್ದು, ಅವರು ಕೆಟ್ಟ ಕೆಲಸವನ್ನ ಮಾಡೋ ರೀತಿಯಾಗಿ ಪ್ರಚೋದಿಸೋ ರೀತಿಯಾಗಿ ಇರಬಾರ್ದು. ಇವೆಲ್ಲವೂ ಕೂಡ ಕಂಡೀಷನ್ಸ್ ಅಪ್ಲೈ ಆಗುತ್ತೆ.